ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉತ್ತಮ ಆರೋಗ್ಯವಂತರಾಗಿರಲು ನಮ್ಮ ಪರಿಸರ ಸ್ವಚ್ಛತೆಗೆ ಗಮನ ಹರಿಸುವುದು ಅವಶ್ಯಕವಾಗಿದೆ ಎಂದು ಹುಕ್ಕೇರಿ ಸಂತ ನಿರಂಕಾರಿ ಪ್ರಚಾರಕ ಮಾರುತಿ ಮೋರೆ ಹೇಳಿದರು. ಹುಕ್ಕೇರಿ ನಗರ ಮತ್ತು ವಿಭಾಗೀಯ ಸಂತ ನಿರಂಕಾರಿ ಮಂಡಳಿ ಸದಸ್ಯರು ಮತ್ತು ಬೆಳಗಾವಿ ಗೋಗಟೆ ತಾಂತ್ರಿಕ ಮಹಾವಿದ್ಯಾಲಯದ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಬಡಕುಂದ್ರಿ ಹೊಳೆಮ್ಮ ದೇವಸ್ಥಾನದ ಆವರಣ ಹಾಗೂ ಹಿರಣ್ಯಕೇಶಿ ನದಿ ದಡದಲ್ಲಿ ಸ್ವಚ್ಛ ಜಲ ಸ್ವಚ್ಛ ಮನ ಎಂಬ ವೇದ ಘೋಷಣೆ ಅಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಜರುಗಿತು. ನಿರಂಕಾರಿ ಮಂಡಳಿ ಸೇವಾದಳ ಸದಸ್ಯರು ನದಿ ದಡದಲ್ಲಿಯ ತ್ಯಾಜ್ಯ, ಕೊಳಚೆ ಪ್ರದೇಶ ಸ್ವಚ್ಛಗೊಳಿಸಿ ಕಸ ವಿಲೇವಾರಿ ಮಾಡಿದರು. ನಂತರ ನಡೆದ ಸತ್ಸಂಗ ಕಾರ್ಯಕ್ರಮದಲ್ಲಿ ರಾಯಭಾಗ, ಕಂಚಕರವಾಡಿ, ಮೊರಬ, ದಡ್ಡಿ, ಬಾವನಸೌದತ್ತಿ, ನಿಲಜಿ, ಭಾವಚಿ, ಹುಕ್ಕೇರಿ ನಿರಂಕಾರಿ ಮಂಡಳಿ ಸದಸ್ಯರು ಭಾಗವಹಿಸಿ ಸತ್ಸಂಗ ಜರುಗಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹುಕ್ಕೇರಿ ಜ್ಞಾನ ಪ್ರಚಾರಕ ಮಾರುತಿ ಮೋರೆ, ಸಂತ ನಿರಂಕಾರಿ ಮಂಡಳಿ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹರದೇವ್ ಸಿಂಗ್ ಮಹಾರಾಜ್ ಮತ್ತು ಮಾತಾ ಸುಧೀಕ್ಷಾರವರ ಸ್ವಚ್ಛ ಜಲ ಸ್ವಚ್ಛ ಮನ ಎಂಬ ಘೋಷಣೆ ಅಡಿಯಲ್ಲಿ ಕರ್ನಾಟಕ ಜೋನಲ್ ಮುಖ್ಯಸ್ಥ ಸುನಿಲ್ ಕುಮಾರ್ ನಾತ್ರಾರವರ ಆದೇಶದಂತೆ ಇಂದು ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಹೊಳೆಮ್ಮ ದೇವಸ್ಥಾನದ ಆವರಣ ಹಾಗೂ ನದಿ ದಡದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪರಿಸರ ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಂತರಾಗಬಹುದು ಎಂದರು. ಕರ್ನಾಟಕ ಜೋನಲ್ ಇನ್ಚಾರ್ಜ್ ಸುನಿಲ್ ಕುಮಾರ್ ನಾತ್ರಾಜಿ ಅವರ ಆದೇಶಾನುಸಾರ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬ್ರಾಂಚ್ ಸೇವಾದಳ ಮಾತಾ ಬಹಿಂಜಿ ಮುಖಿಗಳು ಎಲ್ಲರೂ ಬಂದು ಕೇಸಿ ಈ ಸಹಕಾರಿ ಮಾಡತ್ತಾರು. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಐತೆ ಅಷ್ಟು ಎಲ್ಲ ಸ್ವಚ್ಛತೆ ಮಾಡಿ ಈ ದೇವಸ್ಥಾನದ ಕ್ಲೀನ್ ಮಾಡುವಂಥ ವ್ಯವಸ್ಥೆ ನಾವು ಮಾಡತ್ತೀವಿ. 2 ವರ್ಷದಿಂದ ಬಂದ್ ಮಾಡಿದ್ದೀವಿ ಮತ್ತು ನಮ್ಗೆ ಅವಕಾಶ ಸಿಕ್ಕೈತಿ ವದಿ ಸ್ವಚ್ಛತೆ ಮಾಡೋದು. ಅದರ ಸಂಬಂಧ ನಾವು ವದಿ ಸ್ವಚ್ಛತೆ ಮಾಡಿ ಇದೊಂದು ನಿರಂಕಾರಿ ಮಂಡಲದಿಂದ ಒಂದು ಸಂದೇಶ ಏನಂದ್ರಪ್ಪ, ಸ್ವಚ್ಛ ಜಲ ಸ್ವಚ್ಛ ಮನೆ ಇಟ್ಕೇಸಿ ನಾವು ಭಕ್ತಿ ಭಾವದಿಂದ ಸೇವಾ ಮಾಡ್ರೆ ಎಲ್ಲರದು ಕಲ್ಯಾಣ ಆಗ್ತೈತಿ, ಎಲ್ಲರದು ಒಳ್ಳೆಯದಾಗ್ತೈತಿ ಅನ್ನೋ ಉದ್ದೇಶದಿಂದ ಸಂತ ನಿರಂಕಾರಿ ಮಂಡಳ ಮತ್ತು ಸದ್ಗುರು ಮಾತಾ ಸುದೀಕ್ಷಾಜಿ ಹಾಗೂ ರಾಜ್ ಪಿತಾಜಿ ಈ ಪ್ರಯತ್ನ ಮಾಡಿ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ ಕೊಡತ್ತವ್ರು. ಏನಂದ್ರೆ ಎಲ್ಲರೂ ಸ್ವಚ್ಛತೆಯಿಂದ ಇರೋನು, ಸ್ವಚ್ಛ ಇರೋನು, ಯಾವ ರೋಗರೈ ಬೇಡ, ಯಾರಿಗೂ ತ್ರಾಸ ಆಗೋದು ಬೇಡ, ಎಲ್ಲರೂ ಒಳ್ಳೆಯದಿರೋನು ಅನ್ನುವಂಥ ಸಂದೇಶ ನಿರಂಕಾರಿ ಮಿಷನ್ ಎಲ್ಲ ಕಡೆ ಆಲ್ ದೇಶನ್ಯಾಗ, ಭಾರತ ದೇಶನ್ಯಾಗ ಎಲ್ಲ ಕಡೆ ಮಾಡಿ ಇದು ಒಂದು ಒಳ್ಳೆಯ ಕಾರ್ಯ ಮಾಡತ್ತರು. ಅದು ಕಾರ್ಯದಲ್ಲಿ ನಾವು ಬಂದು ಇಲ್ಲಿ ಈ ಕಾರ್ಯ ಹೊಳೆಮ್ಮ ದೇವಸ್ಥಾನದಲ್ಲಿ ಮಾಡತ್ತೀವಿ. ಬೆಳಗಾವಿ ಗೋಗಟೆ ಮಹಾವಿದ್ಯಾಲಯದ ಉಪನ್ಯಾಸಕ ರಾಜಪೂತ್ ಮಾತನಾಡಿ, ನಮ್ಮ ಮಹಾವಿದ್ಯಾಲಯದ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕಳೆದ 7 ದಿನಗಳಿಂದ ಹೊಳೆಮ್ಮ ದೇವಸ್ಥಾನದಲ್ಲಿ ಶಿಬಿರ ಹಮ್ಮಿಕೊಂಡಿದ್ದು, ಇಂದು ನಿರಹಂಕಾರಿ ಮಂಡಳಿ ಸಹಯೋಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಲಭಿಸಿದ್ದಕ್ಕೆ ಧನ್ಯವಾದ ಹೇಳಿದರು. ನಮಸ್ಕಾರ ಎಲ್ಲರಿಗೂ. ನಾನು ಪ್ರೊಫೆಸರ್ ರಾಜಪೂತ್ ಅಂತ, KLS ಗೋಗಟೆ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಬೆಳಗಾವಿಯಿಂದ ಬಂದಿರೋದು. NSS ಮತ್ತು YRCS ಶಿಬಿರ ಇದೆ. ಇಲ್ಲಿ 7 ದಿವಸ ಇರ್ತೀವಿ. ಇವತ್ತು ನಾವು ಭಾಳ ಲಕ್ಕಿ ಇದ್ದೀವಿ, ಯಾಕಂದರೆ ಇಲ್ಲಿ 4-5 ಸಂಘಗಳು ಸೇರಿ ಕ್ಲೀನ್ ಮಾಡ್ತಾಯಿದ್ರು. ನಮ್ಮದು ಕಾರ್ಯಕ್ರಮ ಇತ್ತು, ಅವ್ರ ಜೊತೆ ಕೈ ಜೋಡಿಸಿ ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲ ಧನ್ಯವಾದ ಹೇಳ್ತೀವಿ ಅವ್ರಿಗೆ, ನಮ್ಮ ಜೊತೆಗೆ ನಮಗೆ ಕೈ ಜೋಡಿಸೋದಕ್ಕೆ, ನಮಗೆ ಸಹಕಾರ ಮಾಡಿಕೊಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಹುಕ್ಕೇರಿ ವಿಭಾಗೀಯ ಸಂಯೋಜಕರಾದ ಭಾಗೋಜಿ ಕಾಲುಂಗಡ, ಅಮರಸಿಂಗ ಪಾಟೀಲ್, ಮಹಾದೇವ ಹೊನಕುಪ್ಪಿ, ಕಲ್ಲಪ್ಪ ನಾಯ್ಕ್, ಅಜಿತ ದರೂರ, ಸದಾಶಿವ್ ದೇಸಾಯಿ, ಶ್ರೀನಿವಾಸ್ ಭೋವಿ ಮತ್ತು ಹುಕ್ಕೇರಿ ನಗರದ ನಿರಂಕಾರಿ ಮಂಡಳಿ ಸದಸ್ಯರಾದ ಭರಮಣ್ಣ ಜಾಧವ, ಸಿದ್ದು ಬೆನ್ನಾಡಿಕರ್, ಅಶೋಕ್ ಕಲಾಜ, ಕೆಂಪಣ್ಣ ಬಲೆ, ಕಲಗೌಡ ಪಾಟೀಲ್, ಸಂಜೀವ ತಿಬಲೆ, ರಮೇಶ್ ಭೋವಿ, ದಯಾನಂದ ಮುರಗುಡೆ, ಸಾಯಿ ಕುಮಾರ್ ಚೌಹಾಣ್, ಸಂದೀಪ್ ಸೂರ್ಯವಂಶಿ, ರವಿ ಕದಂ, ದೇವರಾಜ ಜಾಧವ್, ಗಣೇಶ್ ಪಾಟೀಲ್, ರಾಮು ಕಾಲುಂಗಡ ಮೊದಲಾದವರು ಉಪಸ್ಥಿತರಿದ್ದರು.